ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮ್ಮನೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಮಹಿಳೆಯೊಬ್ಬರು ಹೈನುಗಾರಿಕೆಯಲ್ಲಿ ಪ್ರಗತಿ ಕಾಣುತ್ತಿರುವ ಕುರಿತಾದ ವಿಡಿಯೋ ಮಾಡಿದೆ. ನಾನು ಮತ್ತೆ ಈಗ ಯುವಕನೊಬ್ಬ ಹಸು ಸಾಕಾಣೆ ಕೇಂದ್ರದಲ್ಲಿ ಪ್ರತಿ ತಿಂಗಳು 50,000ಕ್ಕಿಂತ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಿರುವ ಯುವಕನ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ಸ್ನೇಹಿತರೆ, ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹಕ್ಕೆ ಗ್ರಾಮದವರಾದ 27 ವರ್ಷದ ಯುವಕ HP ಸಾಗರ್ ಹಸು ಸಾಕಾಣಿಕೆಯಲ್ಲಿ ವರ್ಷದಲ್ಲಿ ಸರಾಸರಿ 6 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿರುವ ಯುವಕನಾಗಿದ್ದಾನೆ. 8ನೇ ತರಗತಿವರೆಗೆ ಓದಿರುವ ಸಾಗರ್ ಅವರಿಗೆ ಕೇವಲ ಹಸು ಸಾಕಾಣಿಕೆಯೊಂದೇ ಆಧಾರವಾಗಿದೆ. ಮನೆ ಹತ್ತಿರದಲ್ಲಿ ಸ್ವಲ್ಪ ಜಾಗ ಇದ್ದು ಅದರಲ್ಲಿ ವಾಸದ ಮನೆ ಮತ್ತು ಹಸು ಸಾಕಾಣಿಕೆಗೆ ಕೊಟ್ಟಿಗೆಯನ್ನು ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಸಾಗರ್ ಕಳೆದ 3 ವರ್ಷಗಳಿಂದ ಹಸು ಸಾಕಾಣಿಕೆಯನ್ನು ಮಾಡುತ್ತಿದ್ದಾರೆ. ಈಗ ಅವರ ಕೊಟ್ಟಿಗೆಯಲ್ಲಿ ಜರ್ಸಿ, HF ಮತ್ತು ಹಾಲ್ ಬ್ಲಾಕ್ ತಳಿಯ 7 ಹಸುಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಸಾಗರ್ ಈ ಹಸುಗಳಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸೇರಿದಂತೆ ಒಟ್ಟು 100 ಲೀಟರ್ ಹಾಲು ಕರೆದು ಪಕ್ಕದ ಡೇರಿಗೆ ಮಾರಾಟ ಮಾಡುತ್ತಾರೆ. ಇದರಿಂದ ಸಾಗರ್ ಪ್ರತಿದಿನ ಹಸು ಸಾಕಾಣಿಕೆಯ ನಿರ್ವಹಣೆಯ ಖರ್ಚು ವೆಚ್ಚ ಕಳೆದು 2,000 ರೂಪಾಯಿ ಆದಾಯ ಗಳಿಸುತ್ತಿರುವ. ಈ ಮೂಲಕ ತಿಂಗಳಿಗೆ 50,000ದಂತೆ ವರ್ಷಕ್ಕೆ ಖರ್ಚು ವೆಚ್ಚ ಕಳೆದು 6 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಸ್ನೇಹಿತರೆ, ಸಾಗರ್ ಹಸು ಸಾಕಾಣಿಕೆಯ ಪ್ರತಿದಿನದ ಪ್ರತಿಯೊಂದು ಕೆಲಸ ಕಾರ್ಯವನ್ನು ಕಾರ್ಮಿಕರ ಸಹಾಯವನ್ನು ಪಡೆಯದೆ ತಾಯಿ ಮಗ ಇಬ್ಬರೇ ನಿರ್ವಹಿಸುತ್ತಾರೆ. ಸಾಗರ್ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಇಲ್ಲದೆ ಹೋದರೂ ಕೃಷಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದು, ಈ ಮೂಲಕ ಅವರು ಹಳ್ಳಿಯ ವಿದ್ಯಾವಂತ ಯುವಕರಿಗೆ ಹೈನುಗಾರಿಕೆಯಲ್ಲಿ ಆಸಕ್ತಿ ಮೂಡಿಸುವ ಸಲುವಾಗಿ ತನ್ನದೇ ಯೂಟ್ಯೂಬ್ ಚಾನಲ್ ಮಾಡಿದ್ದು, ಈ ಮೂಲಕ ಅವರು ಹಸು ಸಾಕಾಣಿಕೆ ಮತ್ತು ಅದರ ನಿರ್ವಹಣೆ ಮುಂತಾದ ಮಾಹಿತಿ ಸಹಿತವಾಗಿ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡುತ್ತಾರೆ. ಸ್ನೇಹಿತರೆ, ನಾವೀಗ ಸಾಗರ್ ಅವರು ಮಾಡಿರುವ ಹಸು ಸಾಕಾಣಿಕೆ ನಿರ್ವಹಣೆ ಮುಂತಾದ ಸಮಗ್ರ ಮಾಹಿತಿಯನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಇವು ಯಾವ ಹಸು ಇದು? ಇದು HF ಹಸು. HF. ಹಾಂ ಹಾಂ. ಮೂರನೇ ಸೂಲು ಹಸು ನಾವು ತಂದಿದ್ದು. ಹಾಂ. 4 ಸತಿ ನಮ್ಮನೇಲೆ ಕರು ಹಾಕಿರೋ ಅಂತ ಹಸು. ಇದು ಎಷ್ಟು ಟೈಮ್ ಆಯ್ತು? ಇದು ಕರು ಹಾಕಿ ಇದು ನಮ್ಮನೆ ಒಟ್ಟಿಗೆ ಈಗ 7ರಿಂದ 8 ಸೂಲು ಹಾಲು ಕೊಡ್ತಾ ಇರೋ ಅಂತ ಹಸು. ಇದು ನಮ್ಮನೇಲಿ 4 ಸೂಲು ಕರು ಆಗೈತೆ. 3 ಸೂಲಿಗೂ ಕೂಡ ಹೆಣ್ಗರುನೇ ಹಾಕಿರೋ ಅಂತ ಹಸು. ಈ ಸತಿ ಮಾತ್ರ ಹೊರಗರು ಹಾಕಿರೋದು. 3 ಸೂಲು ಹೆಣ್ಗರುನೇ ಹಾಕೊಡ್ತು. ಈ ಹಸು ಬಂದು ಒಂದು ಟೈಮ್ಗೆ 12 ಲೀಟರ್ ಹಾಲು ಕೊಡುತ್ತೆ. 12 ಲೀಟರ್ ಹಾಲು ಕೊಡ್ತಾರೆ ಒಂದು ಟೈಮ್ಗೆ 12 ಲೀಟರ್ ಹಾಲು ಕೊಡುತ್ತೆ. 3 ತೊಟ್ಟು ಮಾತ್ರ ಇರೋದು. ನೀವು ನೋಡ್ಬೋದು, ಒಂದು ಸೈಡಲ್ಲಿ ಒಂದು ತೊಟ್ಟಲ್ಲಿ ಹಾಲು ಬರೋದಿಲ್ಲ. ಒಂದು ತೊಟ್ಟಲ್ಲಿ ಈ ಸೈಡ್ ತೊಟ್ಟಲ್ಲಿ ಹಾಲು ಬರಲ್ಲ. 3 ತೊಟ್ಟಲ್ಲಿ ಈ ತೊಟ್ಟಲ್ಲಿ ಹಾಲು ಬರೋದಿಲ್ಲ, ಹೋಗೈತೆ. ಇನ್ನು 3 ತೊಟ್ಟಲ್ಲಿ ಹಾಲು ಬರೋದು. ಈ ತೊಟ್ಟು ನೋಡ್ಬೋದು, ಹೈನುಗಾರಿಕೆ ಮಾಡೋ ಅಂಥವ್ರು ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಗಬ್ಬದಲ್ಲಿ ಮೋಸ ಆಗುತ್ತೆ. ಯಾವ ರೀತಿ ಅಂದರೆ, ಈ ಜಾಗದಲ್ಲಿ ಅವರು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಹೈನುಗಾರಿಕೆ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಹಾಲು ಬರುತ್ತೋ ಇಲ್ವೋ. ಈ ಹಸು ಬಂದು ಒಂದು ಟೈಮ್ಗೆ 14 ಲೀಟರ್ ಹಾಲು ಈಗ ರನ್ನಿಂಗು ಪ್ರೆಸೆಂಟ್ ಕೊಡ್ತಾ ಇರೋದು. 14 ಲೀಟರ್ ಒಂದು ಟೈಮ್ಗೆ ಪ್ರೆಸೆಂಟ್ ಹಾಲು ಕೊಡ್ತಾ ಇರೋ ಅಂತ ಹಸು. ಬೆಳಗ್ಗೆ ಸಂಜೆ 2 ಟೈಮಿಂದ 27ರಿಂದ 28 ಲೀಟರ್ ಹಾಲು ಕೊಡುತ್ತೆ. ಇದು ಅಷ್ಟೇ 4ನೇ ಸೂಲಿನ ಹಸು. 4 ಸೂಲಲ್ಲಿ 3 ಸೂಲು ನಮ್ಮನೇಲಿ ಕರು ಹಾಕೈತೆ. 1 ಸೂಲು ಅಲ್ಲೇ ಮುಂಚೆನೆ ಕರು ಹಾಕಿತ್ತು. ಈ ಸೂಲಲ್ಲಿ ಸೆಮೆ ಕೊಡಿಸಿ ಗಿರ್ರು ಕರು ಹುಟ್ಟಿದ ಅಂತದ್ದು. ಕಳ ಸೂಲಲ್ಲಿ HF ಕರು ಹಾಕಿತ್ತು. ಮೊದಲನೇ ಸೂಲಲ್ಲೂ ಅಷ್ಟೇ HF ಕರು ಹೆಣ್ಗರನ್ನೇ ಹಾಕಿತ್ತು. ಹಾಲು ಅಷ್ಟೇ ತುಂಬಾ ಚೆನ್ನಾಗಿ ಕೊಡುತ್ತೆ. ಸಾಂದು ಗುಣ ಎಲ್ಲದಕ್ಕೂ ಹೊಂದ್ಕೊಳುತ್ತೆ. ಫ್ಯಾಟು SNF ಬರೋದಿಲ್ಲ HF ಹಸ್ಕೊಳ್ಳಿ ಅಂತ ತುಂಬಾ ಜನ ಹೇಳ್ತಾರೆ. ಫ್ಯಾಟ್ ಇರ್ಬೋದು, SNF ಇರ್ಬೋದು, ಪ್ರತಿಯೊಂದು HF ಹಸ್ಕೊಳ್ಳಲು ನಾವು ಮೇಂಟೈನ್ ಮಾಡೋದ್ರ ಮೇಲೆ ಪ್ರತಿಯೊಂದು ಚೆನ್ನಾಗಿ ಬರುತ್ತೆ. ಯಾವುದಕ್ಕೂ ಏನು ತೊಂದರೆ ಇಲ್ಲ. ಫ್ಯಾಟು SNF ಎಲ್ಲ ಚೆನ್ನಾಗಿ ಬರೋದ್ರಿಂದ ನಮಗೆ ಹೈನುಗಾರಿಕೆಯಲ್ಲಿ ರೇಟು ಕೂಡ ಹಾಲಿನ ರೇಟು ಒಂದು ಸ್ವಲ್ಪ ಹೆಚ್ಚಾಗಿ ಕೊಡ್ತಾರೆ. ಹಸ್ಕೊಳ ಮೇಲೆ ತಿಂಡಿ ನಾವು ಕೈ ತಿಂಡಿ ಮೇವು ಕೊಡೋದ್ರ ಮೇಲೆ ಒಳ್ಳೆ ಹಾಲು ಕೊಡ್ತಾ ಇದೆ ಸರ್ ಇದು. ಈ ಹಸು ಬಂದು 2 ಸೂಲು ನಮ್ಮನೇಲೆ ಹುಟ್ಟಿರೋ ಅಂತ ಕರು. ಇದು ನಮ್ಮನೇಲೆ ಹುಟ್ಟಿ ನಮ್ಮನೇಲೆ ಕರು ಹಾಕಿರೋದು. 2 ಸೂಲು ಹೋರಿಗರು ಹಾಕಿತ್ತು. ಒಂದು ಟೈಮ್ಗೆ ಬಂದು ಇದು 9 ಲೀಟರ್ ಹಾಲು ಕೊಟ್ಟಿತ್ತು ಕಂಡುಗಾಡ್ಸಲ್ಲಿ ಪಡ್ಡೆಲಿ. ಈಗ 2ನೇ ಸತಿ ಕರು ಹಾಕ್ತಾ ಇದ್ದು ಅಷ್ಟೇ 10 ಲೀಟರ್ 2 ಟೈಮು. ಒಂದು ಟೈಮ್ ಹೊತ್ತು ಬೆಳಗ್ಗೆ ಟೈಮು, ಸಂಜೆ ಟೈಮ್ 9 ಲೀಟರ್ ಹಾಲು ಕೊಡೋದು. ಈಗ 6 ತಿಂಗಳ ಗಬ್ಬ. ಈಗಲೂ ಒಂದು ಟೈಮ್ಗೆ ನಾನು
ಲೀಟ್ರು, ಸಂಜೆ ಟೈಮು ಬೆಳಿಗ್ಗೆ ಟೈಮು 6 ಲೀಟ್ರು, ಒಟ್ಟಿಗೆ ಒಂದು ದಿನದಲ್ಲಿ 10 ಲೀಟ್ರ್ ಹಾಲು ಕೊಡ್ತಾ ಐತೆ. ಮತ್ತೆ 6 ತಿಂಗಳು ಗಬ್ಬ ಆಗೈತೆ. ಈಗ ಹಾಲು ಸಡನ್ ಆಗಿ ನಿಲ್ಲಿಸ್ಬೇಕು ಅಂತ ಟೈಮಲ್ಲಿ ಒಳ್ಳೆ ಹಾಲು ಕೊಡ್ತಾ ಐತೆ. ಇದು ಬಂದು ಹಾಲ್ ಬ್ಲಾಕ್ ಹಸು. ಗಬ್ಬ ಟೈಮಲ್ಲಿ ನಿಲ್ಲಿಸ್ಬೇಕಾ ಇದು? 7 ತಿಂಗಳು ಗಬ್ಬ ಆಯ್ತಾ ಇದ್ದಂಗೆ ಹಾಲು ನಿಲ್ಲಿಸ್ಬಿಟ್ರೆ ಇನ್ನೊಂದ್ಸತಿ ಕರು ಹಾಕುವಾಗ ನಿಮ್ಗೆ ಹೆಚ್ಚಿನ ಹಾಲು ಕೊಡುತ್ತೆ. ಮತ್ತೆ ಹಾಲಿನ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಹೆಚ್ಚಪ್ಪ ಹಸುಗಳಿಗೆ ಹೋಲಿಸ್ಕೊಂಡ್ರೆ ಇದ್ರ ಹಾಲು ಕ್ವಾಲಿಟಿ ಚೆನ್ನಾಗಿರುತ್ತೆ. ಮತ್ತೆ ಹಸುಗಳು ಆರೋಗ್ಯ, ಕೆಚ್ಚಲು ಬಾವು ಇಂಥ ಸಮಸ್ಯೆಗಳು ಕೂಡ ಹಾಲ್ ಬ್ಲಾಕ್ ಹಸುಗಳಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಕೂಡ HF ಅಲ್ಲೇ ಕ್ರಾಸು, ಹಾಲ್ ಬ್ಲಾಕ್ಗೆ ಸೇರುತ್ತೆ. ಇದು ಅಷ್ಟೇ 4 ಸೂಲು ಕರು ಹಾಕಿರೋ ಅಂತ ಹಸು. ನಾನು ತಂದಂತ ಮೊದಲನೇ ಹಸು ಇದೆ HF ಹಸುಗಳಲ್ಲಿ. ಅಂದ್ರೆ ಇದು ತುಂಬಾ ಚೆನ್ನಾಗಿ ಹಾಲು ಕೊಡುತ್ತೆ. 9 ಲೀಟ್ರ್ 10 ಲೀಟರ್ ಗಂಟ ಹಾಲು ಕೊಡುತ್ತೆ. ಮತ್ತೆ ವರ್ಷ ಪ್ರತಿ ವರ್ಷ ಕರು ಹಾಕೊಡುತ್ತೆ. 1 ವರ್ಷನೂ ಗ್ಯಾಪ್ ಇಲ್ಲ. ಫೆಮೆನ್ ಇಲ್ಲದಿರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಇದಾಗೈತೆ. ಪ್ರತಿ ವರ್ಷನೂ ಚೆನ್ನಾಗಿ ಹಾಲು ಕೊಡುತ್ತೆ. ಈಗ ಕರು ಹಾಕಿ 3 ತಿಂಗಳಾಗೈತೆ, 4 ತಿಂಗಳಾಗೈತೆ ಕರು ಹಾಕಿ. ಹೆಣ್ಕರು ಹಾಕೊಟ್ಟಿರೋದು ಸಾಯಿವಾಲ್ ಸೆಮೆನ್ ಕೊಡ್ಸಿದೆ ನಾನು. ಸಾಯಿವಾಲ್ ಕರು ಹಾಕಿರೋಂಥದ್ದು. ಈಗ ಪ್ರೆಸೆಂಟ್ 1 ತಿಂಗಳಾಗೈತೆ ಪುನಃ ಸೆಮೆನ್ ಕೊಡ್ಸಿ. ಈಗ ಬೆಳಿಗ್ಗೆ 8 ಸಂಜೆ 7 ದಿನಕ್ಕೆ ನಮ್ಗೆ 16-17 ಲೀಟರ್ ಗಂಟ ಹಾಲು ಕೊಡ್ತಾ ಇತ್ತು. ಈ ಹಸುನು ಅಷ್ಟೇ 2ನೇ ಸೂಲ್ ಹಸು. ಇದು ಒಂದು ದಿನಕ್ಕೆ 22 ಲೀಟರ್ ಹಾಲು ಕೊಡುತ್ತೆ. 2 ಸೂಲ್ ಕರು ಹಾಕೈತೆ. ಈಗ ಇದು ಬಂದು 4 ತಿಂಗಳು ಗಬ್ಬ. ಈಗ ಬೆಳಿಗ್ಗೆ ಸಂಜೆ 2 ಟೈಮು ಸೇರಿ 13 ಲೀಟರ್ ಹಾಲು ಐತೆ. ಇದು ನಮ್ಮ ಮನೇಲೆ ಹುಟ್ಟಿರೋ ಅಂತ ಕರು. ನಾವು ಮೊದಲನೇದಾಗಿ ತೋರ್ಸದ್ನೆಲ್ಲ ನಮ್ದು ದೊಡ್ಡ ಹಸು 3 ತೊಟ್ಟು ಅಂತ ಅದ್ರ ಮಗಳು, ಹಿರಿಯ ಮಗಳು. ಇದು ಫಸ್ಟ್ ಕರು ಹಾಕ್ತಾಗ ನಮ್ಗೆ 8 ಲೀಟರ್ ಹಾಲು ಕೊಡೋದು. ಈಗ 2ನೇ ಸೂಲಲ್ಲಿ ಒಳ್ಳೆ ಚೆನ್ನಾಗಿ 11 ಲೀಟರ್ 12 ಲೀಟರ್ ಹಾಲು ಕೊಡುತ್ತೆ. 2 ಟೈಮಿಂದ 20-22 ಲೀಟರ್ ಹಾಲು ಬರುತ್ತೆ. ಈ ಗಬ್ಬ ಆಗಿರೋದ್ರಿಂದ ಬೆಳಗ್ಗೆ ಟೈಮು ಒಂದು 8, ಸಂಜೆ ಟೈಮ್ 8 ಅಂದ್ರು ಹಾಲು ಕೊಡ್ತಾ ಐತೆ. ಇನ್ನು ಚೆನ್ನಾಗಿ ಹಾಲು ಕೊಡೋಂತ ಹಸು. ಒಳ್ಳೆ ಹಾಲು, ಫ್ಯಾಟ್ ಇರ್ಬೋದು, SNF ಇರ್ಬೋದು, ಎಲ್ಲ ಚೆನ್ನಾಗಿ ಬರುತ್ತೆ. ಈ ಹಸು ಬಂದು ಫಸ್ಟ್ನೇ ಸೂಲು ಕರು ಹಾಕಿರೋದು. ಬಡ್ಡೆ ಮೊದಲನೇ ಸೂಲು. ಈ ಕರು ಹಾಕಿ 4 ತಿಂಗಳಾಯ್ತು. ಭಾರಿ ಅಂದ್ರೆ ಭಾರಿ ಸಾಧು ಗುಣ. ಹಾಲು ಕರೆಯಕ್ಕೆ ಇರ್ಬೋದು, ಯಾಕೆ ಇರ್ಬೋದು, ಅಂತಕ್ಕೂ ತೊಂದರೆ ಇಲ್ಲ. ಮಿಷಿನ್ ಹಾಕಿದ್ರು ಸುಮ್ಮನಾಗುತ್ತೆ, ಕರೆದ್ರು ಸುಮ್ಮನಾಗುತ್ತೆ. ಮತ್ತೆ ಮನುಷ್ಯರನ್ನ ಎಷ್ಟು ಪ್ರೀತಿ ಮಾಡುತ್ತೆ ಅಂದ್ರೆ ಅಷ್ಟು ಪ್ರೀತಿ ಮಾಡುತ್ತೆ. ಸಣ್ಣ ಕರುವಿಂದನೂ ನಮ್ ಜೊತೆನೆ ಬೆಳೆದ್ರಿಂದ ಅದ್ರ ಅಮ್ಮ ಏನಾಗುತ್ತು ಅಂದ್ರೆ ವಯಸ್ಸಾಗಿತ್ತು ಅಂತ ತಂದಿದ್ ನಾವು. ಅದು ವಯಸ್ಸಾಗಿದ್ದು ಕರು ಹಾಕ್ಬಿಟ್ಟು ಹಸು ನಮ್ಗೆ ಇದಾಗುತ್ತು, ಸಣ್ಣ ಕರುವಿನಿಂದ ನಾವೇ ಸಾಕಿರೋದ್ರಿಂದ ಚೆನ್ನಾಗಿ ನಮ್ಮನ್ನೇ ಒತ್ಕೊಂಡ್ಬಿಟ್ಟೈತೆ. ಚೆನ್ನಾಗಿ ಹಾಲು ಕೊಡುತ್ತೆ. ಒಂದು ಟೈಮ್ಗೆ 9 ಲೀಟರ್ ಹಾಲು ಕೊಡುತ್ತೆ. ಒಂದು ಜರ್ಸಿ ಅಂದ್ರೆ ಸಾಯಿವಾಲ್ ಸ್ವಲ್ಪ ಮಿಕ್ಸಲ್ ಐತೆ ಕರು. ಇದು ನಮ್ಮ ಮನೆಯಲ್ಲೇ ಹುಟ್ಟಿರೋ ಅಂತ ಕರು. ಇದು ಬಂದು ಬೆಳಗ್ಗೆ ಸಂಜೆ 2 ಟೈಮಿಂದ ಸೇರಿ 14 ಲೀಟರ್ 15 ಲೀಟರ್ ಹಾಲು ಕೊಡುತ್ತೆ. ಈಗ 5 ತಿಂಗಳು ಗಬ್ಬ ಇರೋದ್ರಿಂದ ಬೆಳಗ್ಗೆ 4 ಸಂಜೆ 4 ಲೀಟರ್ ಹಾಲು ಕೊಡ್ತಾ ಐತೆ. HF ಹಸುಗಳಿಗೆ ಹೋಲಿಸ್ಕೊಂಡ್ರೆ ಇದು ಒಂದ್ ಸ್ವಲ್ಪ ಫ್ಯಾಟ್ SNF ಚೆನ್ನಾಗಿ ಬರುತ್ತೆ. ಅಂದ್ರೆ HF ಹಸುಗಳದು ಕಮ್ಮಿ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಅವಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಫ್ಯಾಟ್ SNF ಬರುತ್ತೆ. ರುಚಿಗೆ ಒಂದ್ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಯಾಕೆಂದ್ರೆ ನಮ್ಮ ದೇಶೀಯ ತಳಿ ಒಂದ್ ಸ್ವಲ್ಪ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಫ್ಯಾಟ್ SNF ಬರುತ್ತೆ. ಕರು ಅಲ್ವಾ? ಇವೆರಡು ಕರುಗಳು ಸರ್. ಇದು ನಮ್ದು ಈ ಹಸುದು, ನಮ್ಮ ಈ ಹಸು ಹೇಳಿದ್ನಲ್ಲ, ಈ ಹಸುದು ಸಾಯಿವಾಲ್ ಸೆಮೆನ್ ಕೊಡ್ಸಿ ಹುಟ್ಟಿರೋ ಅಂತದ್ದು ಸಾಯಿವಾಲ್ ಕರು. ಸಾಯಿವಾಲ್ ಕ್ರಾಸ್, HF ಗೆ ಸಾಯಿವಾಲ್ ಕೊಡ್ಸಿ ಹುಟ್ಟಿರೋ ಅಂತದ್ದು ಸಾಯಿವಾಲ್ ಕ್ರಾಸ್ ಕರು. ಇದು ಗಿರ್ರು ಸೆಮೆನ್ ಕೊಡ್ಸಿ ಆ HF ಹಸುನ ಹೊಟ್ಟೆಯಲ್ಲಿ ಹುಟ್ಟಿರೋ ಅಂತದ್ದು ನಮ್ದು ಗಿರ್ಕರು. ಇದು ಬಂದು ಗಿರ್ರು ನಮ್ದು 2.5 ತಿಂಗಳಾಯ್ತು ಕರು ಹಾಕಿ. ಇದು ಸಾಯಿವಾಲು ಹುಟ್ಟಿ 4 ತಿಂಗಳಾಯ್ತು ಕರು ಹಾಕಿ. ಎಷ್ಟು ಹೊತ್ತು ಏನೇನ್ ಹಾಕ್ತೀರಾ ಸರ್? ಹಸಿ ಮೇವು ಬಂದು ಒಂದು ಹಸುಗೆ 30 kg 35 kg ಬರುವಂಗೆ ಒಂದು ದಿನಕ್ಕೆ ಮೇವು ಕೊಡ್ತೀವಿ. ಫೀಡ್ ಬಂದು ಒಂದು ಟೈಮ್ಗೆ 4 kg ಹಂಗೆ ಫೀಡ್ ಕೊಡ್ತೀವಿ. ಫೀಡ್ ಅಲ್ಲಿ ರವೆ ಬೂಸ ಇರ್ಬೋದು, ಮತ್ತೆ ಜೋಳದ ನುಚ್ಚು, ಮತ್ತೆ ಇದು ಅಷ್ಟೇ ನಾವು ಬಳಸೋದು. ಫೀಡ್ ಬಂದು ನಾವು ಶಾಂತಿ ಅಥವಾ ಕೃಷಿ ಎರಡರಾದ್ರೂ ಒಂದು ಬಳಸ್ತೀವಿ. ಅಕ್ಕಿ ಮತ್ತೆ ಜೋಳದ ನುಚ್ಚು ಅದನ್ನ ಮಿಕ್ಸ್ ಮಾಡಿ ಪುಡಿ ಮಾಡಿಸಿ ಅದನ್ನ ಸ್ವಲ್ಪ ಪ್ರಮಾಣದಾಗ ಕೊಡ್ತೀವಿ. ರವೆ ಬೂಸ ಒಂದು ಅರ್ಧ kg ಅಷ್ಟು ಕೊಡ್ತೀವಿ ಸರ್. ನೀವು ಒಬ್ಬರೇ ಮಾಡೋದ ಕೆಲಸ? ಇಲ್ಲ ಸರ್, ನಾವು ಒಬ್ಬರೇ. ನಮ್ಮ ಮನೇಲಿ ನಮ್ಮ ತಾಯಿ ಇದ್ದಾರೆ, ಅವ್ರೊಂದ್ ಸ್ವಲ್ಪ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋದನ್ನೇ ಇರೋದ್ರಿಂದ, ವ್ಯವಸಾಯನೇ ಮಾಡೋದ್ರಿಂದ ನಾವು ಒಬ್ಬರೇ ಮಾಡೋದು, ಯಾರು ಜನ ಕರ್ಕೊಂಡಿಲ್ಲ.
ಇವು ಎಲ್ಲ ನೀವು ಹೀಗೆ ಹೊರಗಡೆ ನಾವು ಮೆಂಟಲಿ ಮೇಯಿಸಿ ಕರುಗಳೆಲ್ಲನೂ ಮತ್ತೆ ಮಳೆ ಇದ್ರೆ ಮಳೆ ಇದ್ರೂ ನಾವು ಹೊರಗಡೆನೆ ಬಿಟ್ಟು ಮೇಯಿಸೋದು. ಮನೆ ಹತ್ರ ಎಲ್ಲಕ್ಕೂ ಮೇವು ಕೊಡಕ್ಕೆ ಹೋದ್ರೆ ನಮಗೆ ಲಾಸ್ ಆಗುತ್ತೆ. ಅಂದರೆ ಕರುಗಳ ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸಾಗರ್ ಅಂತ. ಇದ್ಯಾವ ಊರು ಇದು? ನಮ್ಮೂರು ಬಂದು ಹಕ್ಕೆ ಗ್ರಾಮ, ಕೊಡಗು ಜಿಲ್ಲೆ, ಕುಶಾಲನಗರ ತಾಲೂಕು. ನಿಮ್ಮ ಹೈನುಗಾರಿಕೆ ಬಗ್ಗೆ ನಿಮ್ಮ ಎಜುಕೇಶನ್ ಏನು ಎಲ್ಲ ವಿವರಣೆ ಬಗ್ಗೆ ಹೇಳಿ ನನಗೆ. ಸರ್, ನನಗೆ ಎಜುಕೇಷನ್ ಬಂದು 8ನೇ ಕ್ಲಾಸು ಫೇಲು, ಅರ್ಧದಲ್ಲೇ ಡ್ರಾಪ್ ಮಾಡಿದ್ದೀನಿ. 8ನೇ ಕ್ಲಾಸಲ್ಲಿ ಅರ್ಧಕ್ಕೆ ಬಿಟ್ಟು ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದು. ಒಂದು ದಿನಕ್ಕೆ 100 ಲೀಟ್ರ್ ಹಾಲು ಹಾಕ್ತಾಯಿದ್ದೀನಿ. ಹಸುಗಳು ಬಂದು 7 ಹಸುಗಳು ಹಾಲು ಕೊಡೋಕ್ಕೆ ಅಂತ ಇರೋಂಥ ಹಸುಗಳು. ಅದರಲ್ಲಿ ಹಾಲು ಬ್ಲ್ಯಾಕ್ ಹಸುಗಳು 4, ಒಂದು ಜರ್ಸಿ, 2 HF ಹಸುಗಳು ಸಾಕೊಂಡಿದ್ದೀವಿ. ಮತ್ತು ಮಿಕ್ಕ 4-5 ಕರುಗಳು ಸಾಕೊಂಡಿದ್ದೀವಿ ಮನೇಲೇ ಹುಟ್ಟಂಥ ಹಸುಗಳನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ. ಹೈನುಗಾರಿಕೆಯಲ್ಲಿ ಈಗ ದಿನದಲ್ಲಿ 100 ಲೀಟ್ರ್ ಹಾಲು ಹಾಕ್ತಾಯಿದ್ದೀವಿ. ಆ ಹೈನುಗಾರಿಕೆ ಮಾಡೋ ಉದ್ದೇಶದಿಂದ ನಮಗೆ ಒಂದು ಸ್ವಲ್ಪ ಅನುಕೂಲ ಚೆನ್ನಾಗಾಗಿದೆ. ಹಸುಗಳು ಯಾವತ್ತೂ ಲಾಸ್ ಮಾಡ್ದಂಗೆ ಇರೋದ್ರಿಂದ ನಮಗೆ ಎಲ್ಲ ಚೆನ್ನಾಗಾಗಿದೆ ಸರ್. ಟೋಟಲ್ ಆದಾಯ ಎಷ್ಟು ಬರುತ್ತೆ ಈ ಹೈನುಗಾರಿಕೆಯಿಂದ? ಹೈನುಗಾರಿಕೆಯಿಂದ ಆದಾಯ ಅಂದರೆ ಸರ್, ದಿನಕ್ಕೆ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ನನಗೆ ದಿನದಲ್ಲಿ ಈಗ ಪ್ರೆಸೆಂಟು 4,000 ರೂಪಾಯಿ ಹಾಲಿನ ದುಡ್ಡು ಬರ್ತಾಯಿದೆ. 100 ಲೀಟ್ರಿಗೆ ನಮಗೆ 40 ರೂಪಾಯಿ ಬೀಳೋದ್ರಿಂದ 4,000 ರೂಪಾಯಿ ಬರ್ತಾ ಇದೆ. ಡೈಲಿ 4,000 ರೂಪಾಯಿ ಪೇಮೆಂಟ್ ಬರುತ್ತೆ. ತಿಂಗಳಿಗೆ 1 ಲಕ್ಷ ಪೇಮೆಂಟ್ ಬರುತ್ತೆ ತಿಂಗಳಲ್ಲಿ. 10 ದಿನಕ್ಕೆ 40,000 ಆಗುತ್ತೆ. 1,20,000 ರೂಪಾಯಿ ತಿಂಗಳಲ್ಲಿ ನಮಗೆ ಇದು ಬರ್ತಾ ಇರೋದು ಪೇಮೆಂಟ್. ಈಗ ಪ್ರೆಸೆಂಟ್ ಬರ್ತಾ ಇರೋದು ಒಂದು ತಿಂಗಳು 80,000 ಆಗುತ್ತೆ, ಒಂದು ತಿಂಗಳು 1,20,000 ಆಗುತ್ತೆ. ಒಟ್ಟ 1 ಲಕ್ಷ ಅಂತ ಇಟ್ಕೊಂಡ್ರೆ ಅರ್ಧ ಖರ್ಚು ಹೋದ್ರೂ ನಮ್ಗೆ ಇನ್ನು ಅರ್ಧದಷ್ಟು ಉಳಿಯುತ್ತೆ. 50,000 ರೂಪಾಯಿ ನಾವು ಉಳಿಸ್ಕೊಂಡ್ರು ತಿಂಗಳಲ್ಲಿ ನಮ್ಗೆ ಮನೆಯಲ್ಲಿ ನಾವಿಬ್ಬರೇ ಮಾಡ್ತಾ ಇರೋದ್ರಿಂದ, ನಮ್ಮ ತಾಯಿ ನಾನು ಮಾಡ್ತಾ ಇರೋದ್ರಿಂದ ನಮ್ಗೆ ಏನಷ್ಟು ಲಾಸ್ ಅನ್ನಿಸ್ತಾ ಇಲ್ಲ. ವರ್ಷಕ್ಕೆ ನಮ್ಗೆ ಅದೇ ಲೆಕ್ಕಾಚಾರ, ಆವ್ರೇಜ್ ಲೆಕ್ಕಾಚಾರ ಇಟ್ಕೊಂಡ್ರೆ ವರ್ಷಕ್ಕೆ 6 ಲಕ್ಷ ರೂಪಾಯಿ ದುಡ್ಡು ಖರ್ಚಿಲ್ದಂಗೆ ಉಳಿಸ್ಕೋಬಹುದು. ನಾವು ಮಾಡ್ತಾ ಇರೋದು ಈ ಚಿಕ್ಕ ಪ್ರಮಾಣದಲ್ಲಿ. ಈ ಲೆಕ್ಕಾಚಾರದಲ್ಲಿ ನಾವು ಮನೆ ಹತ್ರ ಮಾಡ್ಕೊಂಡು ಹೋದ್ರೆ ವರ್ಷದಲ್ಲಿ ಒಂದು 6 ಲಕ್ಷ ರೂಪಾಯಿ ಲಾಭ ಮಾಡ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಬಗ್ಗೆ ಹೇಗೆ ಹೇಳ್ತೀರಂತ, ಅದು ಆದಾಯಕರನ ಹೇಗೆ? ಆದಾಯ ಉಂಟು ಸರ್. ಹೈನುಗಾರಿಕೆ ಸ್ವಂತ ಮನೆ ಲೇಬರು, ಸ್ವಂತ ಮನೆ ಮೇವು ಬೆಳ್ಕೊಂಡು ಮಾಡಿದ್ರೆ ಹೈನುಗಾರಿಕೆ ಲಾಭ ಉಂಟು. ಅದು ಬಿಟ್ಟು ನಾವು ಕಾರ್ಮಿಕರನ್ನ ನಂಚ್ಕೊಂಡು ಲೇಬರ್ಸ್ನ ನಂಚ್ಕೊಂಡು ಮಾಡ್ತೀವಿ ಅಂದರೆ ಲಾಭ ತುಂಬ ಕಮ್ಮಿ. ಕಾರ್ಮಿಕರು ಲೇಬರು ಬೇಕು ಅಂದರೆ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡಿದಂಥ ಸಮಯದಲ್ಲಿ ಲೇಬರ್ಗಳು ಕಾರ್ಮಿಕರು ಅವಶ್ಯಕತೆ ಇದ್ದೇ ಇರುತ್ತೆ. ಒಂದು 10-12 ಹಸು ಸಾಕೊಂಡು ನಾವು ತಿಂಗಳಲ್ಲಿ 1 ಲಕ್ಷ ರೂಪಾಯಿ ನಾವು ಏನೋ ಅರ್ನ್ ಮಾಡ್ತಾಯಿದ್ದೀವಿ. ಅದರಲ್ಲಿ ನಾವೇನೋ ಉಳಿಸ್ಬೇಕು ಅಂದರೆ ನಾವು ಮನೆಯವರೇ ಮಾಡಬೇಕು. ಹಂಗಿದ್ರೆ ಮಾತ್ರ ಹೈನುಗಾರಿಕೆ ಸ್ಟಾರ್ಟ್ ಮಾಡಬೇಕು. ಈಗಿನ ನಮ್ಮ ಯೂತ್ಸು ಹುಡುಗರು ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದೇ ಸತಿ ಆಸೆಗೆ ಒಂದೇ ಸತಿ ಹಸ್ಕೊಳ್ ತಂದುಬಿಡ್ತೀವಿ. ಅದರಿಂದ ಆಗ ಅನುಕೂಲಕ್ಕಿಂತ ಕಷ್ಟನೇ ಜಾಸ್ತಿ. ನಾನು ಹೇಳೋ ಅಂಥ ಉದ್ದೇಶದ ಪ್ರಕಾರ ಮಾಡೋದಾದರೆ ಫಸ್ಟು 1 ಅಥವಾ 2 ಹಸ್ಕೊಳ್ ತಂದು ನೀವು ಅನುಭವ ತಗೊಂಡು ನಂತರ ಹಸ್ಕೊಳ್ಳೋ ಥರ ಅಂಥದ್ದು ಮತ್ತು ನೀವು ಲೇಬರ್ನ ಬಿಟ್ಟು ನೀವೇ ಸ್ವಂತವಾಗಿ ಮಾಡೋ ಅಂಥದ್ದು ಮಾಡಿದ್ರೆ ತುಂಬ ಅನುಕೂಲಕರ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.